ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಬಯಲುಸೀಮೆ ಇರ್ಬೋದು, ಮಲೆನಾಡು ಭಾಗ ಇರ್ಬೋದು, ಮಂಡಳಿಗಳನ್ನ ಮಾಡಿ ಅಭಿವೃದ್ಧಿಗೆ ಅಂತ ಹೇಳಿ ಪ್ರಾಧಿಕಾರಗಳ ರಚನೆಯಾಗಿ ಅದಕ್ಕೆ ಹಣವನ್ನ ಅಲೋಕೇಟ್ ಮಾಡೋದು, ಈ ತರದ ಪ್ರಕ್ರಿಯೆಗಳಿರುತ್ತೆ. ಕರಾವಳಿ ವಿಚಾರದಲ್ಲಿ ಏನಾಗ್ತಿದೆ? ನೋಡಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗ ಆಯ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಅಲ್ಲಿ ಸುಮಾರು 500 ಕೋಟಿ ಕೊಟ್ಟಿದ್ದಾರೆ. ನಾವು 500 ಬೇಡ, ಒಂದು 100 ಕೋಟಿ ಆದ್ರೂ ಕೊಡಿ ಅಂತೇಳಿ ಮುಖ್ಯಮಂತ್ರಿನ ಕೇಳಿದ್ವಿ ನಾವು. ಬರೀ 10 ಕೋಟಿ ಕೊಟ್ಟಿದ್ದಾರೆ. ಅದು 3 ಜಿಲ್ಲೆ ಕವರ್ ಮಾಡ್ಬೇಕಾಗ್ತದೆ. ಏನ್ ಕೊಡ್ತಾರ ಅವರು? ಅದಕ್ಕೆ ಹೇಳಿದ್ವಿ, ನೀವೊಂದು ಅಲ್ಲಿ ಒಂದು ಮೊನ್ನೆ ಗುರುರಾಜ್ ಗಂಟಿಹೊಳಿ ಅವರು ಬಹಳ ಚಂದ ಮಾತಾಡಿದ್ರು ಇದ್ರ ಬಗ್ಗೆ. ಅಲ್ಲಿಗೆ ಒಂದು ನೀತಿ ಅಂತ ಮಾಡಿ ಮಾಡಿ, ನಾವು ಅದು ಕೇಳ್ತಾ ಇಲ್ಲ. ಈ ಒಂದು ಕರಾವಳಿಗೆ ಅಭಿವೃದ್ಧಿಗೆ ಒಂದು ನೀತಿ ಅಂತ ಮಾಡಿ, ಕರಾವಳಿ ಅಭಿವೃದ್ಧಿ ಮಂಡಳಿ ಸ್ವಲ್ಪ ಅದರ ಕೈಗಳನ್ನ ಬಲಪಡಿಸಿದ್ರೆ ಖಂಡಿತ ಒಂದಿಷ್ಟು ಫಂಡ್ ಅಲೋಕೇಶನ್ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ವಿ. ಹೌದೌದು. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಕೆಲಸ ಮಾಡ್ತಿರುವಂತಹ ಶಾಸಕರೇ ಆಗಿರುವುದರಿಂದಾಗಿ ಬಿಜೆಪಿ ಶಾಸಕರಿಗೆ ಅಥವಾ ಇತರ ಶಾಸಕರಿಗೆ ಈ ರೀತಿ ಆಗ್ತಿದೆ ಅಂತನ, ಅಥವಾ ಕಾಂಗ್ರೆಸ್ ಸೇರ್ಕೊಂಡು ಎಲ್ಲಾ ಶಾಸಕರಿಗೆ ಈ ರೀತಿ ಅನುದಾನ ಆಗ್ತಾ ಇದೆ. ಬಟ್ ನಮ್ಗೆ ವಿಶೇಷವಾಗಿ ಬಿಜೆಪಿ ಶಾಸಕರನ್ನ ನಮ್ಮನ್ನ ಸ್ವಲ್ಪ ಕಡೆಗಣಿಸಲಾಗ್ತದೆ. ಅದರಲ್ಲಿ ಕೂಡ ಕರಾವಳಿಗೆ ಯಾವ ಫಂಡ್ ಬರ್ತಾ ಇಲ್ಲ.